ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ದಿನವನ್ನು ದೇವರು ನಮಗೆ ಅನುಗ್ರಹಿಸಿದ್ದಕ್ಕಾಗಿ ಆತನನ್ನೇ ಸ್ತುತಿಸೋಣ. ಬನ್ನಿರಿ, ದೇವರ ವಾಕ್ಯ ಧ್ಯಾನಿಸೋಣ. ಚಿಕ್ಕ ಪ್ರಾರ್ಥನೆಯೊಂದಿಗೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಕಳೆದ ರಾತ್ರಿಯೆಲ್ಲ ನಮ್ಮನ್ನು ಕಾಪಾಡಿ ಮತ್ತೊಂದು ದಿನದೊಳಗೆ ನಮ್ಮನ್ನು ಪ್ರವೇಶಿಸುವಂತೆ ಮಾಡಿದ್ದೀರಿ. ನಿಮ್ಮೊಂದಿಗೆ ಈ ದಿನ ಪ್ರಾರಂಭಿಸಿ, ನಿಮ್ಮೊಂದಿಗೆ ಈ ದಿನ ಮುಗಿಸಿ, ನಿಮ್ಮೊಂದಿಗೆ ಸಹವಾಸ ಹೊಂದಿಕೊಂಡಿರುವಂತಹ ಜೀವಿತ ಅನುಗ್ರಹಿಸಿ, ಆಧ್ಯಾತ್ಮಿಕ ಬಲ ಹೊಂದಿಕೊಳ್ಳುವ ಹಾಗೆ ನಿಮ್ಮ ಕೃಪೆಯಿಂದಲೇ ಸೋಷಿಯಲ್ ಮೀಡಿಯಾದ ಮೂಲಕ ಅನುದಿನವೂ ಬೆಳಗ್ಗೆ 7 ಗಂಟೆಗೆ ಪ್ರಸಾರ ಮಾಡುವ ಹಾಗೆ ಅನೇಕ ನಿಮ್ಮ ಮಕ್ಕಳನ್ನು ಕರ್ತನೆ ಬಲಪಡಿಸುವಂತೆ ಕೊಟ್ಟ ಈ ಕೃಪೆಗಾಗಿ ನಿಮಗೆ ವಂದನೆಗಳು. ಈ ಉದಯ ಕಾಲದಲ್ಲಿ ನಮ್ಮ ಬದುಕಿಗೆ ಬೇಕಾಗಿರುವಂತಹ ಪ್ರತಿಯೊಂದು ವಿಷಯದ ಕುರಿತು ನಾವು ಕಲಿತುಕೊಳ್ಳುವ ಹಾಗೆ ನಿಮ್ಮ ವಚನಗಳಿಂದ ನಮ್ಮನ್ನು ಎಚ್ಚರಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಇದೇನು ದಿನಾಲು ವಾಕ್ಯ ಕೇಳೋದು, ಬರೀ ಭಾನುವಾರ ಕೇಳಿದ್ರೆ ಸಾಕಾಗುವುದಿಲ್ಲವೋ? ಭಾನುವಾರ ಭಕ್ತರಾಗಿದ್ದಂತೆ ಎಲ್ಲ ದಿನಗಳಲ್ಲಿ ಭಕ್ತರಾಗಿದ್ರೆ ಹೇಗೆ? ದೇವರು ಅಂದರೆ ಸಂಪಾದನೆ ಹೇಗೆ, ಕೆಲಸ ಯಾರು ಮಾಡಬೇಕು ಎಂದು ಕೆಲವರು ಹೇಳುವಂತೆ ಸುಮ್ಮನೆ ಗುಣಗುಟ್ಟುತ್ತಾ, ಸುಮ್ಮನೆ ಸಂತೋಷವಿಲ್ಲದೆ ಗುಣಗುಟ್ಟುತ್ತಾ ಇರ್ತಾರೆ. ನೋಡಿ ಪ್ರಿಯರೇ, ದಿನಾಲು ಊಟ ಮಾಡುವಾಗ ತಾನೇ ನಾವು ಆರೋಗ್ಯವಾಗಿರೋದು. 3 ಹೊತ್ತು ತಿನ್ನುತ್ತಾ ಇದ್ದೇವೆ. ಕನಿಷ್ಠ ದಿನಕ್ಕೆ 3 ಸಾರಿ ನಮ್ಮ ಆಧ್ಯಾತ್ಮಿಕ ಬಲವನ್ನು ಹೊಂದಿಕೊಳ್ಳುವುದಕ್ಕಾಗಿ, ನಾವು ಪಾಪದಲ್ಲಿ ಬೀಳದಂತೆ, ಶೋಧನೆಗೆ ಒಳಗಾಗದಂತೆ, ಸೈತಾನನನ್ನು ಎದುರಿಸಲು ಶಕ್ತಿ ಹೊಂದಿಕೊಳ್ಳುವುದಕ್ಕಾಗಿ ದೇವರೊಂದಿಗೆ ಸಹವಾಸ ಮಾಡುವುದು ಬಹಳ ಅವಶ್ಯಕವಾಗಿದೆ. ಅದಕ್ಕೆ ಅನುದಿನದ ಧ್ಯಾನವನ್ನು ಪ್ರಾರಂಭಿಸಿ ನಿಲ್ಲಿಸಲಾರದಂತೆ ಈ ದಿನದವರೆಗೂ ನಿಮ್ಮೆಲ್ಲರಿಗಾಗಿ ಪ್ರಸಾರ ಮಾಡ್ತಿದ್ದೇವೆ. ಬೈಬಲ್ನಲ್ಲಿ ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯ 43ನೇ ವಚನ ಓದುತ್ತಿದ್ದೇನೆ, ಕೇಳ್ರಿ. ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ. ಅಂದರೆ ಅಪವಿತ್ರಾತ್ಮವು ಒಬ್ಬ ಮನುಷ್ಯನನ್ನು ಬಿಟ್ಟು ಹೋದ ನಂತರ, ಅಪವಿತ್ರಾತ್ಮ ಮನುಷ್ಯರೊಳಗೆ ಸೇರಿಕೊಳ್ಳುತ್ತೆ. ಆ ಮನುಷ್ಯನಿಗೆ ಆ ಆತ್ಮ ಹಿಡಿದುಕೊಳ್ಳುತ್ತೆ. ಅದು ಅಪವಿತ್ರಾತ್ಮ. ಪವಿತ್ರಾತ್ಮನು ಕೂಡ ಇದ್ದಾರೆ, ಆತನೇ ಪರಿಶುದ್ಧಾತ್ಮನು. ನಮ್ಮ ದೇವರನ್ನು ತಂದೆ, ಮಗ, ಪವಿತ್ರಾತ್ಮ ತ್ರಯೇಕ ದೇವರಾಗಿ ಆರಾಧಿಸ್ತೇವೆ. ನಾವು ಪರಿಶುದ್ಧ ದೇವರ ಮಕ್ಕಳಾಗಿದ್ದೇವೆ. ನಿಮ್ಮ ಪರಲೋಕದ ತಂದೆ ಪರಿಶುದ್ಧನಾಗಿರುವಂತೆಯೇ ನೀವು ಸಮಸ್ತ ಪ್ರವರ್ತನೆಯಲ್ಲಿ ಪರಿಶುದ್ಧರಾಗಿರಿ ಎಂದು ದೇವರ ವಾಕ್ಯ ಹೇಳ್ತದೆ. ಮತ್ತೆ ಈ ಅಪವಿತ್ರಾತ್ಮ ಎಲ್ಲಿಂದ ಬಂದಿತು? ಅಪವಿತ್ರತೆಯೇ ಅಂದರೆ ಅಪರಿಶುದ್ಧತೆ, ಪಾಪ, ಪ್ರತಿ ಲೈಂಗಿಕ ಕಾರ್ಯಗಳು, ಪ್ರತಿ ಪಾಪ ಕಾರ್ಯಗಳು, ಆಜ್ಞೆ ಮೀರುವಂಥದ್ದು, ಸಕಲ ದುರ್ನೀತಿ, ಇವೆಲ್ಲವುಗಳು ಒಬ್ಬ ವ್ಯಕ್ತಿಗೆ ತನ್ನ ಹೃದಯ ದೇವರಿಗೆ ಕೊಡದಂತೆ ಪಾಪದಿಂದ ತುಂಬಿಸಿಕೊಂಡಾಗ ಸೈತಾನನಿಗೆ ಸ್ಥಳ ಕೊಟ್ಟವನಾಗಿರ್ತಾನೆ. ಎಲ್ಲಿ ಹೊಲಸಿರುತ್ತದೋ ಅಲ್ಲೇ ಸೊಳ್ಳೆಗಳು ಇರ್ತವೆ. ನಿಂತಿರುವ ನೀರುಗಳ ಬಳಿಯಲ್ಲಿ ನೋಡಿರಿ. ಎಲ್ಲಿ ಹೊಲಸಿರುತ್ತದೋ ಅಲ್ಲಿ ನೊಣಗಳು ಇರ್ತವೆ ನೋಡಿ. ಹಾಗೆಯೇ ಎಲ್ಲಿ ಪಾಪ ಇರುತ್ತದೋ ಅಲ್ಲಿ ಅಪವಿತ್ರಾತ್ಮಗಳು ತಿರುಗಾಡುತ್ತಾ ಇರ್ತವೆ. ನಿಮ್ಮ ಹೃದಯದಲ್ಲಿ ಪಾಪ ಇರುವಾಗ ಅಪವಿತ್ರಾತ್ಮ ನಿಮ್ಮನ್ನು ವೇದಿಸುತ್ತಾ ಇರುತ್ತೆ. ಹೊರಗಿನಿಂದ ಅಪವಿತ್ರಾತ್ಮನು ಶೋಧಿಸುತ್ತಾ ಇರ್ತಾನೆ. ಹೊರಗಡೆಯಿಂದ ಬರುವ ಶೋಧನೆಗಳಿಗೆ ಒಳಗಾಗಿ ಸೈತಾನನಿಗೆ ಬಂದಿಯಾಳುಗಳಾಗ್ತಾರೆ. ಪಾಪದಲ್ಲಿ ಮುಳುಗಿ ಹೋದಂಥವನು ಸೈತಾನನಿಗೆ ತನ್ನ ಹೃದಯದೊಳಗೆ ಸ್ಥಳ ಕೊಟ್ಟುಬಿಡ್ತಾನೆ. ಅವನಿಗೆ ಅದೇ ಆಲೋಚನೆ ಇರುತ್ತೆ, ಅದೇ ಯೋಚನೆ ಇರುತ್ತೆ, ಅದೇ ಕೆಲಸ ಇರುತ್ತೆ. ಕುಡುಕರಿಗೆ ನೋಡ್ರಿ, ಕುಡಿಯುತ್ತಲೇ ಇರ್ತಾರೆ. ಗ್ಲಾಸ್ ನೀರು ಕುಡಿದ್ರೆ ದಾಹ ತೀರುತ್ತೆ ನಮಗೆ, ಆದರೆ ಅವನಿಗೆ ತೀರಲ್ಲ. ವ್ಯಭಿಚಾರ ಮನಸ್ಸುಳ್ಳವರಿಗೆ ನೋಡ್ರಿ, ಅವನಿಗೆ ಅವೇ ಆಲೋಚನೆಗಳಿರ್ತವೆ, ಯೋಚನೆಗಳಿರ್ತವೆ, ಹಾಡುಗಳಿರ್ತವೆ, ಕ್ರಿಯೆಗಳು ಇರ್ತವೆ. ಕಾರಣ ಅಂಥವರೊಳಗಿರುವ ಅಪವಿತ್ರಾತ್ಮ ಅಂಥವರನ್ನು ಪಾಪ ಮಾಡುವುದಕ್ಕಾಗಿ ಸೆಳೆದುಕೊಂಡು ಹೋಗುತ್ತೆ. ಮನುಷ್ಯನು ಅಪವಿತ್ರಾತ್ಮನಿಗೆ ತನ್ನ ಹೃದಯದಲ್ಲಿ ಸ್ಥಳ ಕೊಡ್ತಿದ್ದಾನೆ. ಹೀ ಈಸ್ ಆನ್ ಅನ್ಇನ್ವೈಟೆಡ್ ಗೆಸ್ಟ್. ನೀವೇನು ಕರೆಯುವ ಅಗತ್ಯವಿಲ್ಲ. ನೀವು ಪಾಪಕ್ಕೆ ಅವಕಾಶ ಕೊಡುವಾಗ ನಿಮ್ಮ ಬಲಹೀನತೆ ಅರಿತಿರುವಂತಹ ಸೈತಾನನು ಅದನ್ನೇ ಆಧಾರ ಮಾಡಿಕೊಂಡು ನಿಮ್ಮ ಮೇಲೆ ಪರಮಾಧಿಕಾರ ಚಲಾಯಿಸುತ್ತಾನೆ. ನೀವು ಅಂದುಕೊಂಡಿದ್ದನ್ನು ಮಾಡ್ಲಿಕ್ಕಾಗದೆ, ನಿಮಗೆ ಇಷ್ಟವಿಲ್ಲದಿದ್ದರೂ ಕೂಡ ಕೆಲವೊಂದು ಪಾಪ ಬಿಟ್ಟು ಬಿಡಲಾರದ ಸ್ಥಿತಿಯಲ್ಲಿ ನಾವಿದ್ದೇವೆ ಎಂದು ಕೆಲವರು ಹೇಳ್ತಾರಲ್ಲವೇ, ಅಂಥವರು ಆ ಅಪವಿತ್ರಾತ್ಮನಿಂದ ಪೀಡಿಸಲ್ಪಡ್ತಿದ್ದಾರೆ. ಹಾಲೆಲೂಯ. ನಮ್ಮ ಯೇಸು ಅಂತಹ ಅಪವಿತ್ರಾತ್ಮನಿಂದ ಪೀಡಿಸಲ್ಪಡುವಂಥವರನ್ನು
ಬಿಡಿಸಿದ್ದಾರೆ. ದುರಾತ್ಮಗಳಿಂದ ಪೀಡಿಸಲ್ಪಡುವಂಥವರನ್ನು ಬಿಡಿಸಿದ್ದಾರೆ. ಆ ದಿನವೇ ಅಲ್ಲ, ಈ ದಿನಕ್ಕೂ ಕೂಡ ಬಿಡಿಸುತ್ತಾರೆ. ಹೀಗೆ ದೇವರ ಸನ್ನಿಧಿಯಲ್ಲಿ ವಾಕ್ಯ ಕೇಳುತ್ತಾ ಇರುವಾಗ, ದೇವಾಲಯಕ್ಕೆ ಹೋಗಿ ದೇವರನ್ನು ಆರಾಧಿಸುತ್ತಿರುವಾಗ, ದೇವರ ಮಕ್ಕಳ ಸಮ್ಮುಖದಲ್ಲಿ ನೀವಿರುವಾಗ ತಪ್ಪದೆ ದೇವರ ಮಹಿಮೆಯನ್ನು, ದೇವರ ನಾಮದ ಸ್ಮರಣೆಯನ್ನು, ದೇವರ ಶಕ್ತಿಯನ್ನು ತಾಳಲಿಕ್ಕಾಗದೆ ಅಪವಿತ್ರಾತ್ಮಗಳು ಅಂತಹ ವ್ಯಕ್ತಿಗಳೊಳಗಿಂದ ಓಡಿ ಹೋಗ್ತವೆ, ಬಿಟ್ಟು ಓಡಿ ಹೋಗ್ತವೆ. ಕೆಲವೊಂದು ನಾವು ಕಣ್ಣಾರೆ ನೋಡ್ತೇವೆ, ಕೆಲವೊಂದು ಕಿರ್ಚುತ್ತಾ ಹೊರಟು ಹೋಗ್ತವೆ, ಕೆಲವೊಂದು ಗೊತ್ತಾಗದೆ. ಹೇಗೆ ಗೊತ್ತಾಗದಂತೆ ದುರಾತ್ಮ ಒಳಗೆ ಬಂದಿದನೋ ಹಾಗೆಯೇ ನಮಗೆ ಗೊತ್ತಾಗದಂತೆ ನಮ್ಮ ಆಲೋಚನೆಗಳು, ಯೋಚನೆಗಳು ಪೂರ್ತಿಯಾಗಿ ಮಾರ್ಪಡ್ತವೆ. ಅದಕ್ಕಾಗಿಯೇ ನಾವು ದೇವರ ಆಲಯದಲ್ಲಿರುವಾಗ, ದೇವರ ಸನ್ನಿಧಿಯಲ್ಲಿರುವಾಗ ಇಂತಹ ಸಂದೇಶಗಳನ್ನು ಕೇಳುವಾಗ ಒಳ್ಳೆಯ ನಿರ್ಣಯ ತೆಗೆದುಕೊಳ್ತೇವೆ, ಒಳ್ಳೆಯ ತೀರ್ಮಾನ ತೆಗೆದುಕೊಳ್ತೇವೆ. ಇನ್ನು ಮೇಲೆ ಒಳ್ಳೆ ರೀತಿಯಿಂದ ಬದುಕಬೇಕು ಎಂಬ ಆಲೋಚನೆ ಹೊಂದಿಕೊಂಡಿರ್ತೇವೆ. ಬಹುಶಃ ನಿಮ್ಮಲ್ಲಿ ಬಹಳಷ್ಟು ಜನ ದುರಾತ್ಮದಿಂದ ಪೀಡಿಸಲ್ಪಟ್ಟು ಬಿಡುಗಡೆ ಹೊಂದಿರಬಹುದು. ರಕ್ಷಿಸಲ್ಪಟ್ಟಾಗ ಪ್ರತಿ ವ್ಯಕ್ತಿ ಬಿಡಿಸಲ್ಪಟ್ಟಿದ್ದಾನೆ ಎನ್ನುವುದು ಗುರುತಾಗಿದೆ. ಆದರೆ ಒಂದು ವಿಷಯ ಗಮನಿಸಬೇಕು. ಒಂದು ಅಪವಿತ್ರಾತ್ಮ ಒಬ್ಬ ವ್ಯಕ್ತಿಯನ್ನು ಬಿಟ್ಟು ಹೋದ ನಂತರ ಅದಕ್ಕೆ ವಿಶ್ರಾಂತಿ ದೊರಕಲಾರದೆ ಎಲ್ಲಿ ನೀರಿಲ್ಲವೋ ಅಂತಹ ಸ್ಥಳಗಳಲ್ಲಿ ತಿರುಗಾಡುತ್ತಾ ಸಡನ್ನಾಗಿ ಅದು ಯೋಚಿಸುತ್ತೆ, ನಾನು ಬಿಟ್ಟು ಬಂದಂತಹ ಮನೆಗೆ ತಿರುಗಿ ಹೋಗುವೆನು, ನನ್ನ ಮನೆ. ಅನೇಕ ವರ್ಷಗಳಿಂದ ಬಾಡಿಗೆಯಲ್ಲಿದ್ದಂಥವರಿಗೆ ಓನರ್ ಬಂದು ಮನೆ ಖಾಲಿ ಮಾಡು ಅಂದ್ರೆ, ಇದು ನನ್ನ ಮನೆ, ಇಷ್ಟೊಂದು ವರ್ಷಗಳಿಂದ ನಾನಿಲ್ಲಿರೋದ್ರಿಂದ ಇದು ನನ್ನ ಮನೆ ಎಂಬುದಾಗಿ ತಿರುಗಿ ಬೀಳ್ತಿದ್ದಾರಂತೆ. ಹಾಗೆ ನಿಮ್ಮ ಹೃದಯದಲ್ಲಿ ವರ್ಷಗಳವರೆಗೂ ಸೈತಾನನಿಗೆ ಸ್ಥಳ ಕೊಟ್ಟು ಅವನು ಹೇಳಿರುವ ಮಾತುಗಳಿಗೆಲ್ಲ ನೀವು ಒಳಗಾಗಿ ಅವನಿಗೆ ಬಂದಿ ಆಳುಗಳಾಗಿರೋದ್ರಿಂದ ಅವನಿನ್ನಷ್ಟು ಬೇಡಿಕೊಳ್ತಾನೆ, ನನಗೆ ಆ ವ್ಯಕ್ತಿಯ ಹೃದಯ ಆಗಿರೋದಾದರೆ ಸರಿಯಾಗಿರುತ್ತೆ, ಯಾಕೆಂದರೆ ಆ ವ್ಯಕ್ತಿ ನನಗೆ ಒಳಗಾಗಿದ್ದಾನೆ, ನನ್ನ ಇಚ್ಛೆಗಳನ್ನು ತೀರಿಸಿದ್ದಾನೆ, ನನ್ನ ಕೋರಿಕೆಗಳನ್ನು ತೀರಿಸಿದ್ದಾನೆ. ಅವನನ್ನು ನಾನು ಬಿಟ್ಟು ಬಂದಿದ್ದೆ ಆ ದಿನ ಅವನು ಇಂತಹ ಪ್ರಾರ್ಥನೆ ಮಾಡಿದ್ದಕ್ಕಾಗಿ. ಆ ಸ್ತುತಿ ಆರಾಧನೆ ನಡೆಯುತ್ತಿರುವಾಗ ಅಲ್ಲಿರ್ಲಿಕ್ಕಾಗದೆ ಬಿಟ್ಟು ಓಡಿ ಬಂದೆ. ಅವನು ಕರ್ತನನ್ನು ನಂಬುತ್ತೇನೆ ಅಂದಾಗ ನಾನು ಇರ್ಲಿಕ್ಕಾಗದೆ ಬಿಟ್ಟು ಓಡಿ ಬಂದೆ. ಈಗ ನನ್ನ ಮನೆ ಹೇಗಿದೆ ನೋಡಿಕೊಳ್ಳೋಣ ಎಂಬುದಾಗಿ ತಿರುಗಿ ಬರ್ತಾನಂತೆ. ತಿರುಗಿ ಬಂದು ಆ ಮನೆ ಒಕ್ಕಲಲ್ಲಿದ್ದು ಗೂಡಿಸಿ ಅಲಂಕರಿಸಿದ್ದು ಆಗಿರುವುದನ್ನು ನೋಡುತ್ತದೆ. ಅದಕ್ಕಾಗಿಯೇ ಪ್ರಿಯರೇ, ಒಂದು ಸಾರಿ ರಕ್ಷಿಸಲ್ಪಟ್ಟ ನಂತರ, ಒಂದು ಸಾರಿ ದುರಾತ್ಮನಿಂದ ಬಿಡಿಸಲ್ಪಟ್ಟ ನಂತರ, ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟ ನಂತರ ನಮ್ಮ ಹೃದಯವನ್ನು ಖಾಲಿಯಾಗಿಟ್ಕೊಳ್ಳಬಾರದು. ನಾವು ಒಂದು ಸಾರಿ ತೊಳೆಯಲ್ಪಟ್ಟಿದ್ದೇವೆ ಎಂದು ನೆನೆಸಿ ಅದನ್ನು ಹಾಗೇ ಬಿಟ್ಟು ಬಿಡಬಾರದು. ಅದಕ್ಕೆ ಭಕ್ತಿ ಅನ್ನುವಂಥದ್ದು ವರ್ಷಕ್ಕೊಂದು ಸಾರಿ ಸುಣ್ಣ ಬಳ್ಕೊಳ್ಳುವಂತೆ ಇರುವಂಥದ್ದಲ್ಲ. ಪ್ರತಿ ದಿನ ನೀವು ನಿಮ್ಮ ಹೃದಯವನ್ನು ತುಂಬಿಸಿಕೊಳ್ಳಬೇಕು. ದೇವರ ವಾಕ್ಯದಿಂದ ನಿಮ್ಮ ಹೃದಯವನ್ನು ತುಂಬಿಸಿಕೊಳ್ಳಬೇಕು. ದೇವರ ಆತ್ಮನಿಂದ ನೀವು ತುಂಬಲ್ಪಡಬೇಕು. ಯಾವಾಗ ನಿಮ್ಮ ಹೃದಯದೊಳಗೆ ಪವಿತ್ರಾತ್ಮ ದೇವರು ಇರುತ್ತಾರೋ, ಯಾವಾಗ ನಿಮ್ಮ ಹೃದಯದಲ್ಲಿ ಜೀವವುಳ್ಳ ದೇವರ ವಾಕ್ಯವಿರುತ್ತದೋ, ಯಾವಾಗ ದೇವರ ನಾಮಸ್ಮರಣೆ ಇರುತ್ತದೋ, ನಿಮ್ಮ ಹೃದಯದಲ್ಲಿ ದೇವರ ನಂಬಿಕೆ ಯಾವಾಗ ಇರುತ್ತದೋ, ನಿಮ್ಮನ್ನು ಬಿಟ್ಟು ಹೋದ ದುರಾತ್ಮ ಮತ್ತೆ ನಿಮ್ಮ ಬಳಿಗೆ ತಿರುಗಿ ಬಂದರೂ ಸಹ ಅವು ನಿಮ್ಮೊಳಗಿರುವಂತಹ ದೇವರ ಶಕ್ತಿಯನ್ನು ನೋಡಿ, ನಿಮ್ಮಲ್ಲಿರುವಂತಹ ವಾಕ್ಯದ ಬೆಳಕಿನೊಳಗೆ ಅವು ಅಡಗಿಕೊಂಡಿರಲಿಕ್ಕಾಗದೆ, ಪವಿತ್ರಾತ್ಮನ ಶಕ್ತಿಯನ್ನು ತಾಳಲಿಕ್ಕಾಗದೆ ಅವು ಓಡಿ ಹೋಗ್ತವೆ ಹೊರತು ನಿಮ್ಮೊಳಗೆ ಮತ್ತೆ ತೂರಿಕೊಳ್ಳೋದಿಲ್ಲ. ಒಂದು ಸಾರಿ ನಾನು ಮಾರ್ಪಟ್ಟಿದ್ದೇನೆ, ನನಗೆ ಈ ರೋಗದಿಂದ ಬಿಡುಗಡೆ ದೊರಕಿದೆ, ದೇವರು ನನ್ನನ್ನು ಈ ದುರಭ್ಯಾಸದಿಂದ ಬಿಡಿಸಿದ್ದಾರೆ ಎಂದು ಸಾಕ್ಷಿ ಕೊಡುವಂಥವನು ಭಯದಿಂದ ನಡುಗುತ್ತಾ ನೀವು ನಿಮ್ಮ ರಕ್ಷಣೆಯನ್ನು ಮುಂದೆ ಸಾಗಿಸಿಕೊಳ್ಳಬೇಕು. ಆಯಾ ದಿನಕ್ಕೆ ತಕ್ಕಂತೆ ದೇವರ ವಾಕ್ಯದಿಂದ ತುಂಬಿಸಿಕೊಳ್ಳಬೇಕು. ಬೆಳಗ್ಗೆ ನಾಷ್ಟ ತಿನ್ನುತ್ತೇವೆ, ಮಧ್ಯಾಹ್ನ ಊಟ ಮಾಡುತ್ತೇವೆ, ಹೀಗೆ ಹೊಟ್ಟೆ ತುಂಬಿಸಿಕೊಳ್ತೇವೆ. ರಾತ್ರಿ ಮತ್ತೆ ಹಸುವೆ ಆಗುತ್ತೆ, ಮತ್ತೆ ಹೊಟ್ಟೆ ತುಂಬಿಸಿಕೊಳ್ತೀರಿ. ಮತ್ತೆ ಹಸುವೆ ಆಗುತ್ತೆ, ಮತ್ತೆ ಹೊಟ್ಟೆ ತುಂಬಿಸಿಕೊಳ್ತೀರಿ. ಹಾಗೆಯೇ ದೇವರ ಆತ್ಮನಿಂದಲೂ ದೇವರ ವಾಕ್ಯದಿಂದಲೂ ನಾವು ತುಂಬಿಸಿಕೊಂಡು, ನಾವು ಜೀರ್ಣಿಸಿಕೊಂಡು ತಿಂದ ಆಹಾರ ವ್ಯರ್ಥವಾಗಿ ಹೋಗ್ತದೆ. ಆದರೆ ಆಹಾರದಲ್ಲಿರುವಂತಹ ಶಕ್ತಿ ನಮಗೆ ಒದಗಿಸಿದ ನಂತರ ನಮ್ಮ ಖಂಡ ಬೆಳೆಯುತ್ತವೆ, ನಮ್ಮ ಶರೀರ ವೃದ್ಧಿಯಾಗ್ತದೆ, ನಮ್ಮ ಅವಯವಗಳು ರೋಗ ಎದುರಿಸುವ ಶಕ್ತಿ ಹೊಂದಿಕೊಳ್ತವೆ. ಹಾಗೆಯೇ ವಾಕ್ಯವನ್ನು ಕ್ರಮವಾಗಿ ಕೇಳುತ್ತಾ ಧ್ಯಾನಿಸುತ್ತಾ ಇರುವವನು ಆಧ್ಯಾತ್ಮಿಕವಾದ ಬಲ ಹೊಂದಿಕೊಳ್ಳುವವನಾಗಿರೋದ್ರಿಂದ
ಸೈತಾನನನ್ನು ಎದುರಿಸುವವನಾಗಿರುತ್ತಾನೆ, ಶೋಧನೆ ಜಯಿಸುವವನಾಗಿರುತ್ತಾನೆ, ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯುವವನಾಗಿರುತ್ತಾನೆ. ಅದಕ್ಕಾಗಿಯೇ ಪ್ರಿಯರೇ, ದಿನಾಲು ಕ್ರಮ ತಪ್ಪದಂತೆ ದೇವರ ವಾಕ್ಯವನ್ನು ಕೇಳಿರಿ, ಓದಿರಿ, ಧ್ಯಾನಿಸಿರಿ, ಪ್ರಾರ್ಥಿಸಿರಿ. ಉದಯ, ಮಧ್ಯಾಹ್ನ, ಸಾಯಂಕಾಲದಲ್ಲಿ ಕನಿಷ್ಠ 3 ಸಾರಿಯಾದರೂ ದೇವರನ್ನು ಸ್ತುತಿಸಿರಿ, ಮೊಳಕಾಲೂರಿ, ಪ್ರಾರ್ಥಿಸಿರಿ. ಆತನ ವಾಕ್ಯದಿಂದ ನಿಮ್ಮ ಹೃದಯವನ್ನು ತುಂಬಿಸಿಕೊಳ್ಳಿರಿ. ಖಾಲಿಯಾಗಿರಬೇಡಿರಿ, ಆತನ ವಾಕ್ಯವನ್ನು ಧ್ಯಾನಿಸಿರಿ. ಹಗಲಿರುಳು ದೇವರ ವಾಕ್ಯ ಧ್ಯಾನಿಸುವವನು ಧನ್ಯನು. ಅಂಥವನು ಕಾಲುವೆಗಳ ಬಳಿ ಬೆಳೆದಿರುವ ಮರದಂತಿರ್ತಾನೆ, ಅದು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ. ನಿಮ್ಮ ಆಲೋಚನೆಗಳೊಳಗೆ ಸೈತಾನನು ಹುಳಗಳನ್ನು ಬಿಡದಂತೆ, ಲೋಕದಾಸೆ ಹಾಕದಂತೆ, ಇಚ್ಛೆಗಳು ಹುಟ್ಟಿಸಲಾರದಂತೆ, ತಪ್ಪು ಸಲಹೆಗಳು ನಿಮ್ಮ ಮನಸ್ಸಿನೊಳಗೆ ಸೇರಿಕೊಳ್ಳದಂತೆ ದೇವರಲ್ಲಿ ಆನಂದಿಸುತ್ತಾ ದೇವರ ವಾಕ್ಯವನ್ನು ಧ್ಯಾನಿಸುತ್ತಾ ಇರುವಾಗ ಆಧ್ಯಾತ್ಮಿಕವಾಗಿ ನಾವು ಆಶೀರ್ವದಿಸಲ್ಪಡ್ತೇವೆ. ಹಾಗೆ ಮಾಡಲಾರದೆ ಭಾನುವಾರ ವಾಕ್ಯವನ್ನು ಕೇಳುತ್ತೇನೆ, ಒಂದೇ ಸಾರಿ ಭಾನುವಾರ ನನ್ನೊಳಗಿರುವ ಎಲ್ಲ ದೆವ್ವಗಳಿಂದ ಬಿಡಿಸಲ್ಪಟ್ಟು ನನ್ನೊಳಗಿರುವ ಅಪವಿತ್ರತೆಯನ್ನೆಲ್ಲ ತೊಳೆದುಕೊಳ್ಳುತ್ತೇನೆ, ಭಾನುವಾರ ಹೋಗಿ ಪ್ರಾರ್ಥನೆ ಮಾಡಿಕೊಂಡ್ರೆ ಸಾಕಾಗುತ್ತದೆ ಎಂದು ನೀವು ಭಾನುವಾರದಂದು ಶುದ್ಧಿ ಮಾಡಿಕೊಂಡು ಸೋಮವಾರ ದೇವರ ಸನ್ನಿಧಿಯಲ್ಲಿರದೆ, ಮಂಗಳವಾರ ದೇವರ ಪ್ರಸನ್ನತೆಯಲ್ಲಿರದೆ, ಇಲ್ಲವೇ ದೇವರ ವಾಕ್ಯದಿಂದ ನಿಮ್ಮನ್ನು ನೀವು ತುಂಬಿಸಿಕೊಳ್ಳದಿದ್ದರೆ ಈಗಾಗಲೇ ನಿಮ್ಮನ್ನು ಬಿಟ್ಟು ಹೋದ ಆ ದುರಾತ್ಮ ತಿರುಗಿ ಬಂದು ಶುಭ್ರವಾಗಿರುವಂತಹ ನಿಮ್ಮ ಹೃದಯವನ್ನು, ಅಲಂಕರಿಸಲ್ಪಟ್ಟಿರುವ ನಿಮ್ಮ ಜೀವಿತವನ್ನು ನೋಡಿ ಪೂರ್ತಿಯಾಗಿ ಚದುರಿಸಿ ಬಿಡುವುದಕ್ಕಾಗಿ ಏನ್ ಮಾಡುತ್ತದೆ ಗೊತ್ತಾ? ತನಗಿಂತಲೂ ಕೆಟ್ಟದಾಗಿರುವ ಮತ್ತೆ 7 ದೆವ್ವಗಳನ್ನು ಕರೆದುಕೊಂಡು ಬಂದು ನಿಮ್ಮ ಹೃದಯದೊಳಗೆ ಸೇರಿಕೊಳ್ತದಂತೆ. ಇನ್ನು ನನ್ನನ್ನು ಯಾರು ತಳ್ಳಿ ಹಾಕದಂತೆ ಮತ್ತಷ್ಟು ಅಂತಹ ವ್ಯಕ್ತಿಯನ್ನು ನರಳಾಡಿಸುವುದಕ್ಕಾಗಿ, ಪೀಡಿಸುವುದಕ್ಕಾಗಿ ತನಗಿಂತಲೂ ಮತ್ತಷ್ಟು ಕೆಟ್ಟದಾಗಿರುವ ಬೇರೆ 7 ದೆವ್ವಗಳನ್ನು ಕರೆತಂದು ಆ ವ್ಯಕ್ತಿಯ ಹೃದಯದೊಳಗೆ ತೂರಿಕೊಳ್ತವಂತೆ, ಒಳಗಡೆ ಪ್ರವೇಶಿಸಿ ಅಲ್ಲಿ ವಾಸ ಮಾಡ್ತಾವಂತೆ. ಆಹಾ, ವಾಸ ಮಾಡೋದಂದ್ರೆ ಇನ್ನು ನಾವು ನಿನ್ನನ್ನು ಬಿಟ್ಟು ಹೋಗಲ್ಲ ಎಂದರ್ಥ. ಅದಕ್ಕಾಗಿ ಅಂಥವರ ಪರಿಸ್ಥಿತಿ, ಕಡೆಯ ಸ್ಥಿತಿ ಮೊದಲಿನ ಸ್ಥಿತಿಗಿಂತಲೂ ಕೆಟ್ಟದಾಗಿರುತ್ತೆ. ನೀವೇ ನೋಡ್ತಾ ಇದ್ದೀರಲ್ಲವೇ, ಒಮ್ಮೆ ಭಕ್ತರಾಗಿದ್ದವರು ಜಾರಿ ಬಿದ್ದ ನಂತರ ಎಷ್ಟು ಭಕ್ತಿಹೀನರಾಗ್ತಿದ್ದಾರೆಂದು. ಯೆಸಯ್ಯ ಎಂದು ಕೂಗಿಕೊಳ್ಳುವವರು ಯೇಸುವನ್ನೇ ದೂಷಿಸುವವರಾಗೋದು, ಬೈಬಲ್ ಓದಿದಂಥವರೇ ಬೈಬಲನ್ನು ಹರಿದು ಹಾಕುವಂಥದ್ದು, ದೇವರ ಸನ್ನಿಧಿ ಇಲ್ಲದೇ ಇರಲಿಕ್ಕಾಗದೇ ಇರುವಂಥವರು ಈಗ ದೇವರ ಸನ್ನಿಧಿ ಅಂದರೆ ಅಸಹಿಸಿಕೊಳ್ಳುವಂಥದ್ದು. ಇವೆಲ್ಲ ಸ್ವತಃ ಮನುಷ್ಯರಿಂದ ಬಂದದ್ದಲ್ಲ, ಇವರೊಳಗೆ ಸೇರಿಕೊಂಡಿರುವ 7+1 8 ದುರಾತ್ಮಗಳಿಂದಲೇ ಆ ವ್ಯಕ್ತಿಯ ಜೀವಿತವನ್ನು ನಾಶನ ಮಾಡಿಬಿಡುತ್ತವೆ. ಈ ದಿನ ಎಷ್ಟೋ ಜನ ಕ್ರೈಸ್ತರನಿಸಿಕೊಳ್ಳುವಂಥವರು ಒಮ್ಮೆ ಮೇಲನ್ನು ಹೊಂದಿಕೊಂಡು ರಕ್ಷಿಸಲ್ಪಟ್ಟಿದ್ದೇನೆ, ಥಿಯೋಲಾಜಿಕಲ್ ಟ್ರೈನಿಂಗ್ ಮಾಡಿದ್ದೇನೆ, ಬೈಬಲ್ ಟ್ರೈನಿಂಗ್ ಮಾಡಿದ್ದೇನೆ, ಸೇವೆ ಮಾಡಿದ್ದೇನೆ, ಸಭೆಯಲ್ಲಿ ಎಷ್ಟೋ ಸೇವೆ ಮಾಡಿದ್ದೇನೆ, ಕಾಣಿಕೆ ಕೊಟ್ಟಿದ್ದೇನೆ ಅನ್ನುವಂಥವರು ಈ ದಿನ ಯೇಸು ಕ್ರಿಸ್ತನಿಗೆ ವಿರುದ್ಧವಾಗಿ ಮಾತಾಡುತ್ತಾರೆ, ಹುಚ್ಚುಚ್ಚಾಗಿ ಮಾತಾಡುತ್ತಾರೆ. ಸೈತಾನನ ಮಾತುಗಳು, ಸೈತಾನನ ಪ್ರತಿಬಿಂಬ ಅಂಥವರಲ್ಲಿ ಕಾಣಿಸಿಕೊಳ್ತವೆ. ಅದಕ್ಕೆ ನಮ್ಮ ಹೃದಯವು ಎಲ್ಲದಕ್ಕಿಂತಲೂ ಮೋಸಕರವಾಗಿದೆ, ಅದನ್ನು ಜಾಗರೂಕವಾಗಿ ಕಾಪಾಡಿಕೊಳ್ಳಬೇಕು. ಅಷ್ಟೇ ಅಲ್ಲ, ಹೃದಯವು ಎಲ್ಲದಕ್ಕಿಂತಲೂ ಮುಖ್ಯವಾಗಿ ನಿಮ್ಮ ಹೃದಯವನ್ನು ಭದ್ರವಾಗಿ ಕಾಪಾಡಿಕೊಳ್ಳಬೇಕು. ಯಾಕೆಂದರೆ ನಿಮ್ಮ ಹೃದಯದೊಳಗಿಂದ ಜೀವದ ಹೊರತೆಗಳು ಉಕ್ಕಿ ಬರುವವು ಎಂದು ವಾಕ್ಯ ಹೇಳ್ತದೆ. ಇನ್ನು ಮುಂದೆ ನಾನು ಪಾಪ ಮಾಡದಂತೆ ನನ್ನ ಹೃದಯದಲ್ಲಿ ದೇವರೇ ನಿನ್ನ ವಾಕ್ಯ ಇಟ್ಟುಕೊಂಡಿದ್ದೇನೆ ಎಂದು ಹೇಳ್ತಾನೆ ದಾವೀದನು. ದೇವರ ವಾಕ್ಯದಿಂದ ನಮ್ಮ ಹೃದಯ ತುಂಬಲ್ಪಟ್ಟಿರುವಾಗ ಯಾವುದೇ ದುಷ್ಟ ಶಕ್ತಿಗಳಿಗಾಗಲಿ, ದುರಾತ್ಮಗಳಿಗಾಗಲಿ, ದುರಾಲೋಚನೆಗಳಿಗಾಗಲಿ ನಮ್ಮ ಹೃದಯದೊಳಗೆ ಸ್ಥಳವಿರಲ್ಲ. ನಿಮ್ಮ ಹೃದಯದಲ್ಲಿರುವ ದೇವರ ವಾಕ್ಯ ನಿಮ್ಮನ್ನು ಕೇಡಿನಿಂದ ತಪ್ಪಿಸುತ್ತದೆ. ನಿಮ್ಮೊಳಗಿರುವಂತಹ ಪವಿತ್ರಾತ್ಮನು ಪ್ರತಿ ಶೋಧನೆಯಿಂದ, ಅಪವಿತ್ರಾತ್ಮನ ಒಳಸಂಚಿನಿಂದಲೂ ಸೈತಾನನ ಕುತಂತ್ರದಿಂದಲೂ ನಿಮ್ಮನ್ನು ಬಿಡಿಸುತ್ತಾರೆ. ನಿಮ್ಮೊಳಗೆ ಇರುವಾತನು ಲೋಕದಲ್ಲಿರುವವನಿಗಿಂತಲೂ ಹೆಚ್ಚಿನವನಾಗಿರೋದ್ರಿಂದ ನೀವು ಜಯದ ಜೀವಿತವನ್ನು ಜೀವಿಸುವವರಾಗಿರುತ್ತೀರಿ. ಅನುದಿನವೂ ದೇವರೊಂದಿಗೆ ಸಹವಾಸ ಮಾಡುತ್ತಾ ಆತನ ವಾಕ್ಯಾನುಸಾರವಾಗಿ ಜೀವಿಸಿ ಆಧ್ಯಾತ್ಮಿಕವಾಗಿ ಅಭಿವೃದ್ಧಿಯಾಗುತ್ತೀರಿ. ಆಧ್ಯಾತ್ಮಿಕ ಫಲವನ್ನು, ಅಂದರೆ ಆತ್ಮನ ಫಲಗಳನ್ನು ಫಲಿಸುತ್ತೀರಿ. ಖಾಲಿಯಾಗಿಟ್ಕೊಳ್ಬೇಡಿ ನಿಮ್ಮ ಹೃದಯವನ್ನು. ಮರೆತು ಹೋದೆ ಬೈಬಲ್ ಓದುವುದನ್ನು, ಟೈಮ್ ಇಲ್ಲ ಪ್ರಾರ್ಥನೆ ಮಾಡಿಕೊಳ್ಳುವುದಕ್ಕಾಗಿ, ನನ್ನಿಂದಾಗಲಿಲ್ಲ ಹೃದಯ ಸರಿಪಡಿಸಿಕೊಳ್ಳುವುದು ಎಂಬುದಾಗಿ ಮುಂದೂಡಿಸಬೇಡಿ.
ಮತ್ತಷ್ಟು ಕೆಟ್ಟದಾದ ರೀತಿಯಲ್ಲಿ ನಿಮ್ಮ ಹೃದಯ ಹಾಳಾಗುವುದಕ್ಕಿಂತ ಮುಂಚೆಯೇ ಎಚ್ಚರಗೊಳ್ಳಿರಿ. ನಾವು ನಮ್ಮ ಪಾಪ ಒಪ್ಪಿಕೊಳ್ಳುವುದಾದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಸಕಲ ಅನೀತಿಯನ್ನು ತೊಲಗಿಸಿ ನಮ್ಮನ್ನು ಶುದ್ಧಿಗೊಳಿಸುತ್ತಾನೆ. ನನ್ನ ಮಗನೇ, ನನ್ನ ಮಗಳೇ, ನಿಮ್ಮ ಹೃದಯ ನನಗೆ ಕೊಡಿರಿ. ನಾನು ನಿಮ್ಮ ಹೃದಯದೊಳಗೆ ಇರುತ್ತೇನೆ, ಭದ್ರಪಡಿಸುತ್ತೇನೆ. ದುಷ್ಟನಿಂದಲೂ, ದುಷ್ಟ ಶಕ್ತಿಯಿಂದಲೂ, ದುರಾತ್ಮನಿಂದಲೂ, ಸೈತಾನನ ಕಾರ್ಯಗಳಿಂದಲೂ, ದುಷ್ಟ ವಿಷಯಗಳಿಂದ ತಪ್ಪಿಸಿ ನಿಮ್ಮನ್ನು ಪವಿತ್ರರನ್ನಾಗಿ ಕಾಪಾಡಿ ನನ್ನ ರಾಜ್ಯಕ್ಕೆ ವಾರಸುದಾರರನ್ನಾಗಿ ಮಾಡಿಕೊಳ್ತೇನೆ ಎಂದು ಹೇಳುವ ದೇವರಿರೋದ್ರಿಂದ ಆ ಯೇಸುವನ್ನು ನಮ್ಮ ಹೃದಯದೊಳಗೆ ಸೇರಿಸಿಕೊಳ್ಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ವಾರಕ್ಕೊಮ್ಮೆ ತೋರಿಸುವ ಭಕ್ತಿ ಅಪರೂಪದ ಭಕ್ತಿಯಾಗಿರದೆ ಪ್ರತಿದಿನ ನಿಮ್ಮ ವಾಕ್ಯದಿಂದ ನಮ್ಮ ಹೃದಯ ಶುದ್ಧಿ ಮಾಡಿಕೊಳ್ಳುವುದಲ್ಲದೆ ನಂಬಿಕೆಯಿಂದ ತುಂಬಿಸಿಕೊಳ್ಳಲು, ವಾಕ್ಯದಿಂದ ತುಂಬಿಸಿಕೊಳ್ಳಲು, ಪರಿಶುದ್ಧಾತ್ಮನಿಂದ ಅಭಿಷೇಕಿಸಲ್ಪಡಲು ಚುರುಕಾದ ಮನಸ್ಸಾಕ್ಷಿಯುಳ್ಳವರಾಗಿ, ಎಚ್ಚರವಾಗಿದ್ದು ಪ್ರಾರ್ಥಿಸುವವರಾಗಿದ್ದು, ಸೈತಾನನನ್ನು ಎದುರಿಸಿ ಪರಿಶುದ್ಧರಾಗಿ ಜೀವಿಸಲು ಈ ಅನುದಿನದ ಧ್ಯಾನ ವೀಕ್ಷಿಸುವಂತಹ ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನೆಲ್ಲ 8939731313 ನಂಬರಿಗೆ ಹಾಗೂ ನೀವು ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ನಿಮ್ಮ ಹೆಸರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡೋದನ್ನು ಮರೆಯಬೇಡಿ. ಪ್ರತಿದಿನ ನಿಮಗೋಸ್ಕರ ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸಾರ ಮಾಡಲ್ಪಡುವ ಈ ಅನುದಿನದ ಧ್ಯಾನವನ್ನು ತಪ್ಪದೇ ನೀವು ವೀಕ್ಷಿಸಿರಿ. ಅನೇಕರು ಸಹ ವೀಕ್ಷಿಸುವಂತೆ ಇತರರಿಗೂ ಇದರ ಕುರಿತು ಶೇರ್ ಮಾಡಿರಿ. ಅನೇಕ ಸಂದೇಶಗಳನ್ನು ಕೇಳಿ ಆಧ್ಯಾತ್ಮಿಕವಾಗಿ ಬಲ ಹೊಂದಿಕೊಳ್ಳುವವರಾಗಿರಿ. ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.